ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತಲಕಾಡು ಹೋಬಳಿ ಮಟ್ಟದ ಪಶು ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯಿಂದಾಗಿ ರೈತರು ಕಂಗಾಲಾಗಿರುವಂತಹ ಪರಿಸ್ಥಿತಿ ಆ ತಲಕಾಡಿನಲ್ಲಿ ಬಂದಿದೆ. ಅಂದರೆ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಗಳಿಂದನೇ ಫುಲ್ಲು ಖಾಲಿ ಓಡ್ತಾ ಇರುವಂಥದ್ದು. ಸುಮಾರು ಒಂದು ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದಾರೆ. ಆದರೆ ಇಲ್ಲಿ ಯಾವುದೇ ರೀತಿ ವೈದ್ಯರಿಲ್ಲ. ಬನ್ನಿ ಈಗ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಯಜಮಾನ್ರಿ, ಈಗ ಎಷ್ಟೊತ್ತು? ಸುಮಾರು ಒಂದು ಅರ್ಧ ಗಂಟೆ ಆಯಿತು. ಇಲ್ಲಿ ಡಾಕ್ಟರ್ ಇದ್ದಾರಾ? ಡಾಕ್ಟರ್ಗೋಸ್ಕರ ಏನಾದರೂ ಕಾಯ್ತಾ ಇದ್ದಾರೆ? ಕಾಯ್ತಾ ಇರೋದು ಗೊತ್ತೇ ಇಲ್ವಲ್ಲ, ಯಾರು ಡಾಕ್ಟರ್ಗಳೇ ಇಲ್ವಲ್ಲ ಇಲ್ಲಿ. ಮತ್ತೆ ಈಗ ಯಾರಿಗೋಸ್ಕರ ಕಾಯ್ತಿದ್ರಿ? ಅಂದ್ರೆ ಈಗ ಇದಕ್ಕೆ ಚಿಕಿತ್ಸೆ ಮಾಡೋದು ಯಾರು ಇಲ್ವಲ್ಲ. ಕಾಂಪೌಂಡರು ಬಟ್ಟೆ ನಿಂತಾರ, ಅವರು ಬತ್ತೇನೆ. ಮತ್ತೆ ಈಗ ಇದ್ರ ಕತೆ ಏನೀಗ? ಹುಷಾರಿಲ್ಲ, ಈಗ ನೋಡೋ ಗಂಟೆ ನೋಡ್ತೀವಿ, ಎತ್ಕೊಂಡು ಹೋಗ್ತೀವಿ ಮನೆಗೆ. ಇನ್ನೇನು ಮಾಡೋಕ್ಕಾಗುತ್ತೆ? ಸುಮಾರು ಬಾರಿ ಈಗ ಇದೇ ರೀತಿ ಎಲ್ರಿಗೂ ಇದೇ ರೀತಿ ತೊಂದರೆ ಆಗ್ತಿದೆ. ಇದ್ರ ಬಗ್ಗೆ ಏನಾದ್ರು ಗಮನಕ್ಕೆ ತಂದಿದ್ದೀರಾ? ಇಲ್ಲಿ 20 ಮರಿ ಗಂಟ ಸತ್ತೋಗ್ಬಿಟ್ಟು ಸರ್. ಏನು ಮಾಡೋಕ್ಕಾಯ್ತಾ ಇಲ್ಲ. ಯಾರು ನೋಡೋ ಬಂದು ನೋಡ್ತಾನೆ ಇಲ್ಲ. ನಮ್ಮ ತಲಕಾಡಿನಲ್ಲಿ ಯಾರು ಮಟ್ಟಕ್ಕೆ ನೋಡ್ತಾನೆ ಇಲ್ಲ. ಗೌರ್ಮೆಂಟ್ ಆಸ್ಪತ್ರೆ ಮಾತ್ರ ಅದ ತಲಕಾಡ್ಲಿ. ಜನಗಳು ಯಾರು ಮಟ್ಟಕ್ಕೆ ನೋಡ್ತಾನೆ ಇಲ್ಲ. ಸುಮಾರು ಎಷ್ಟು ಹಸುಗಳನ್ನ ಸಾಕಿದ್ದೀರಾ ನಾವು? ಇವಾಗ 10 ಜನ ಮನೆಯಲ್ಲಿ. ಅದರಲ್ಲಿ ಸತ್ತೋಯ್ತು ಒಂದು ವರ್ಷದಲ್ಲಿ. ಅದರಲ್ಲಿ ಯಾರು ಗುಣಪಡಿಸ್ತಿಲ್ಲ. ಅದೇ ಮಲ್ಲಿಕಾರ್ಜುನವರು ಇದ್ರು. ಆಗ ಅವರು ಹೋದ್ಮೇಲೆ ನಮ್ಮ ದನ ಸತ್ತೋಯ್ತು. ಒಂದು ಇಡೋ ಕೆಲಸ ಹೋಗ್ಬಿಟ್ಟು ಹೀಗಾಗಿ ಈಗ ಇಲ್ಲಿ ತಲಕಾಡ್ಲಿ ಯಾರು ನೋಡ್ಕೊತಾ ಇಲ್ಲ ಮಟ್ಟಿಗೆ. ಹೇಳಿದ್ರೆ ಡಾಕ್ಟರ್ ನೀವೇ ಬರ್ತಾಕಿ ಅಂತ ಕೇಳ್ತಾರೆ ಕಾಂಪೌಂಡರ್ಗಳು. ಈಗ ಏನಾದರೂ ಈಗ ಬಿಸಿಲಿರೋ ಟೈಮಲ್ಲಿ ಏನಾದರೂ ಒಂದು ಟ್ಯೂಬ್ ಹಾಕ್ತಿರ್ಬೋದು, ಅಥವಾ ಈ ಕರು ಹಾಕಿದಂಥ ಸಂದರ್ಭದಲ್ಲಿ ಎನರ್ಜಿ ಸಿಗದೆ ಏನಾದರೂ ಕ್ಷೀಣಿಸಿದ್ರೆ ಅದಕ್ಕೆ ಯಾರು ಇದು ಮಾಡ್ತೀರಾ? ಯಾರನ್ನ ಕರೆಸೋದು? ಯಾರು ಹೇಳ್ತಾರೆ ಹೇಳಿ? ಹೋಗಿದ್ರೆ ಬರಲ್ಲ. ಯಾರಿದ್ದಾರೆ ಇಲ್ಲಿ? ಬಂದು ನೋಡ್ತೀವಿ ಆಸ್ಪತ್ರೆನ. ತೆಗ್ದಿರ್ತಾರೆ, ಇಲ್ಲಿ ಡಾಕ್ಟರ್ ಇಲ್ಲ ಅಂತಾರೆ. ಕಾಂಪೌಂಡರ್ಗಳೇನ ನಾವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಅಂದರೆ ಹೆಸರಿಗೆ ಮಾತ್ರ ಹಾಸ್ಪಿಟ್ಲ್ ಡಾಕ್ಟ್ರಿ. ಸರ್, ಈಗ ನಿಮ್ಗೆ ಏನು ಯಾವ ರೀತಿ ಸಮಸ್ಯೆ ಆಗ್ತಿದೆ? ನಿಮಗೆ ಹೋಬಳಿ ಮಟ್ಟದ ಹಾಸ್ಪಿಟ್ಲ್ ಇದೆ, ಇದರಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತದೆ? ಸರ್, ಹೋಬಳಿ ಮಟ್ಟದ ಹಾಸ್ಪಿಟ್ಲಿಗೆ ಇಲ್ಲಿಗೆ ಒಟ್ಟು ಡಾಕ್ಟ್ರ್ ಸೇರಿಸಿ 6 ಜನ ಸ್ಟಾಫ್ ಇದ್ದಾರೆ. ಆದರೆ ಸ್ಟಾಫಲ್ಲಿ ಒಬ್ಬರೇ ಇರೋದು. ಇವಾಗ ಅದು ಬಿಟ್ಟರೆ ಡಿ ಗ್ರೂಪ್ ನೌಕರರು NR ಮೇಲೆ ಸಂಜೀವಿನಿ ಮತ್ತು ಇಲ್ಲಿ ತಗೊಂಡಿದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಬರೋಲ್ಲ. ಇಲ್ಲಿ ಏನಾಗಿದೆ ಅಂದರೆ ವಾರಕ್ಕೆ 1-2 ಹಸು ಸಾಯ್ತಾ ಇದ್ದೇವೆ. ಕಾರಣ ಏನು ಅಂದರೆ ಕೆಲವು ಹಸುಗಳಿಗೆ ಇವಾಗ ರೀಸೆಂಟಾಗಿ ಒಬ್ಬರು 1,16 ಲೀಟ್ರ್ ಹಾಲು ಕೊಡ್ತಾಯಿತ್ತು ಒಂದು ಟೈಮ್ಗೆ. ಆ ಹಸುಗೆ ಮಾಸ್ಲಿ ಬೀಳದೆ ಟ್ರೀಟ್ಮೆಂಟ್ ಸಕಾಲಕ್ಕೆ ಕೊಡದೆ ಹಸು ಸತ್ತೋಗ್ಬಿಡ್ತು. ಅವನು ಬಡಪಾಯಿ, ಅವನು ಏನು ಮಾಡೋದು ಗೊತ್ತಿಲ್ಲ, ಸಾಯಕ್ಕೆ ಹೋಗಿದ್ದವನು. ನಾವೇ ಸಮಾಧಾನ ಮಾಡಿ ಕರ್ಕೊಂಬಂದಿದ್ದೀವಿ. ಈ ರೀತಿಯಾಗಿ ತಗೊಬಂದು ಇಲ್ಲೇ ನಾವು ಧರಣಿ ಮಾಡಿದ್ದು ನಾವು ಹಸು ಮಡಿಕೊಂಡು. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ನಮ್ಮಲ್ಲಿ ಇರುವಂಥ ರಾಜಕೀಯ ಹಿತಾಸಕ್ತಿ ಕೊರತೆ. ನಮಗಿಲ್ಲಿರುವಂಥ MLA ಸಾಹೇಬರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಗಮನಕ್ಕೆ ತಂದರೂ ಗಮನ ಹರಿಸ್ತಾ ಇಲ್ಲ. ಜೊತೆಗೆ ಏನಾದರೂ ಇರುವಂಥ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಟಿ ನರಸೀಪುರ ತಾಲೂಕು 4 ಜನ ಡಾಕ್ಟ್ರ್ ಇದ್ದಾರೆ. ವಾರಕ್ಕೆ ಒಬ್ಬೊಬ್ಬರು ಒಂದು ದಿವಸ ಕಳಿಸ್ಕೊಡಿ ಅಂತ ಕೇಳಿದ್ದೀವಿ. ಅದ್ರ ಬಗ್ಗೆ ಇನ್ನೂ ಅವರು ಕ್ರಮ ತಗೊಳ್ಳೋದ್ರೆ ಇದ್ದಾರೆ. ಹೀಗಾಗಿ ಈ ರೀತಿ ರೈತರಿಗೆ ಭಾರಿ ಪ್ರಾಬ್ಲಮ್ ಆಯ್ತಾ ಇದೆ. ಇಲ್ಲಿ ಏನು ಟ್ರೀಟ್ಮೆಂಟ್ ತಗೋಕ್ಕೂ ಇಲ್ಲ. ಯಾರೋ ಪ್ರೈವೇಟ್ನವ್ರು ಇಲ್ಲ. ಪ್ರೈವೇಟ್ನವ್ರು ಬೇರೆ ಡಾಕ್ಟರ್ ತೋರ್ಸಕ್ಕೆ ಪ್ರೈವೇಟ್ ಡಾಕ್ಟ್ರು ಬರೋಲ್ಲ. ಅವ್ರಿಗೆ ಏನು ತೋಚುತ್ತೆ ಅದನ್ನು ತಗೊಂಡಾಗ ಅವರೇ ಕೊಡ್ತಾರೆ ಟ್ರೀಟ್ಮೆಂಟ್. ಸರಿಯಾಗ್ಬೋದು, ಸರಿಯಾದ್ರೆ ಇಲ್ಲ. ಜ್ವರ ಬಂದಿದ್ದು ನೋಡಿ, ಇದಕ್ಕೆ ಬೇದಿ ಆಗಿದೆ ಮರಿಗೆ. ಆ ಬೇದಿಗೆ ಟ್ರೀಟ್ಮೆಂಟ್ ಕೊಡೋಕ್ಕಿಲ್ಲ. ಇದಕ್ಕೆ ಪರಿಹಾರ ಸರ್ಕಾರ ಸಕಾಲಕ್ಕೆ ಡಾಕ್ಟರ್ ನೇಮಕ ಮಾಡ್ಕೊಡ್ಬೇಕು, ಜೊತೆಗೆ ಸ್ಟಾಫ್ ನೇಮಕ ಮಾಡ್ಕೊಡ್ಬೇಕು. ಇದನ್ನು ಮಾಡಿದ್ರೆ ಅವರು ಇದಕ್ಕೆ ಪರಿಹಾರ ಸಿಗುತ್ತೆ. ಪರಿಹಾರ ಇಲ್ಲ, ಬರೀ ಸೂಕ್ತ ಪರಿಹಾರ ಇಲ್ಲ. ನಾವು 4 ದಿವಸ ನೋಡಿ ಬೇಸತ್ತರೆ ಧರಣಿ ಮಾಡಬೇಕು ಅಂತ ಮಾಡಿದ್ದೀವಿ. ಗ್ರಾಮೀಣ ಪ್ರದೇಶಗಳಲ್ಲಿ ಕಾಳೆಹುಂಡಿಲಿ ಅಲ್ಲೂ ಡಾಕ್ಟ್ರ್ ಇಲ್ಲ, ಮಾಲಂಗಿಲಿ ಅಲ್ಲೂ ಡಾಕ್ಟ್ರ್ ಇಲ್ಲ. ಇದು ನಮ್ಮ ಹೋಬಳಿಲಿ ಇರುವಂಥ 4 ವೆಟರ್ನರಿ ಹಾಸ್ಪಿಟ್ಲ್ಗಳು, ಎಲ್ಲೂ ಡಾಕ್ಟ್ರುಗಳಿಲ್ಲ. ಎಲ್ಲ ಡಿ ಗ್ರೂಪ್ ನೌಕರರು ಕೆಲಸ ಮಾಡ್ತಾ ಇರೋದು. ಸರ್ಕಾರ ರೈತರು ಪರವಾಗಿದೆ ಅಂತೆಲ್ಲ ಹೇಳುತ್ತೆ. ಆದರೆ ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ? ಇಲ್ಲಿ ರೈತರ ಪರವಾಗಿ ಕೆಲಸ ಮಾಡೋಕ್ಕೆ ಇಲ್ಲಿರುವಂಥ MLAಗಳಿಗೆ, ಮಿನಿಸ್ಟ್ರಿಗಳಿಗೆ ಅವ್ರ ಕಾಲೇಜೇ ಇಲ್ಲ. ಅವ್ರು ಯಾವ ಕಾರಣಕ್ಕೆ ಏನು ಮಾಡ್ತಿದ್ರೆ ಗೊತ್ತಿಲ್ಲ. ಬರೀ ಭ್ರಷ್ಟಾಚಾರ ಕಡೆಗಿದ್ರೆ ಏನು ಗೊತ್ತಿಲ್ಲ. ಇದಾಯಿತು ಈ ಗ್ರಾಮಸ್ಥರ ಈಗ ಪಶು ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ ಅಂದಿನ ರೈತರು ಎಲ್ಲ ಅವರ ಅಳಲನ್ನು ತಗೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್, ರಿಪೋರ್ಟರ್ ಸಂತೋಷ್ ಕುಮಾರ್, ಜನಸ್ನೇಹಿ ನ್ಯೂಸ್.